ಕನ್ನಡ ಭಾಷೆ ಮಾತನಾಡಲು ಬರುವವರು, ಇಂಗ್ಲೀಷ್ನಲ್ಲಿ ಮಾತನಾಡಲು ಪ್ರಯತ್ನಿಸುತ್ತಿರುವ ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ಈ ವಿಡಿಯೋದಲ್ಲಿ ನಾವು ನಿಯಮಿತ ಕ್ರಿಯಾಪದಗಳನ್ನು ಇಂಗ್ಲೀಷ್ನಲ್ಲಿ ಕಲಿಯೋಣ. ಇಂಗ್ಲೀಷ್ನಲ್ಲಿ ಈ ನಿಯಮಿತ ಕ್ರಿಯಾಪದಗಳನ್ನು ರೆಗ್ಯುಲರ್ ವರ್ಬ್ ಅಂತ ಕರೀತಾರೆ. ಕನ್ನಡ ಭಾಷೆ ಬಂದವರು ಇಂಗ್ಲೀಷ್ ಕಲಿಬೇಕಂದ್ರೂ, ಇಂಗ್ಲೀಷ್ ಭಾಷೆ ಬಂದವರು ಕನ್ನಡ ಕಲಿಬೇಕಂದ್ರೂ ಯಾವುದೇ ಒಂದು ಪದದ ಅರ್ಥ ಬಹಳ ಮುಖ್ಯ ಆಗಿರುತ್ತೆ. ಅದಕ್ಕಾಗಿ ನಾವೀಗ ಒಂದು ಪದವನ್ನು ಕನ್ನಡದಲ್ಲಿ ಏನಂತಾರೆ ಹಾಗೂ ಇಂಗ್ಲೀಷಲ್ಲಿ ಏನಂತಾರೆ ಅನ್ನೋದನ್ನು ತಿಳಿಯೋಣ. ಫಸ್ಟು ಅಚೀವ್ ಅಂದರೆ ಸಾಧನೆ. ಉದಾಹರಣೆಗೆ ನಾವು ಕನ್ನಡದಲ್ಲಿ ನಾನು ನನ್ನ ಗುರಿನ ಸಾಧನೆ ಮಾಡಬೇಕು ಅಂತ ಹೇಳ್ತೀವಲ್ವ, ಅದನ್ನೇ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ಐ ವಾಂಟ್ ಟು ಅಚೀವ್ ಮೈ ಗೋಲ್ ಅಂತೀವಿ. ಓಕೆ, ಸೊ ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ. ನೆಕ್ಸ್ಟ್ ಅಬ್ಯೂಸ್ ಅಂದರೆ ನಿಂದನೆ, ಅಂದರೆ ಬೈಯುವಂಥದ್ದು, ಸ್ಕೋಲ್ಡಿಂಗ್ ಅಂತಲೂ ಹೇಳ್ಬೋದು. ಓಕೆ, ಮತ್ತು ಲರ್ನ್ನ ಕನ್ನಡದಲ್ಲಿ ಕಲಿ ಅಂತೀವಿ. ನೆಕ್ಸ್ಟು ಸ್ಟಡಿನ ಕನ್ನಡದಲ್ಲಿ ಓದು ಅಂತೀವಿ. ಎಸ್, ಈಗ ಈ 2 ವರ್ಡ್ಸ್ ಇದ್ದಾವಲ್ವ, ಲರ್ನ್ ಹಾಗೂ ಸ್ಟಡಿ, ಈ 2 ವರ್ಡ್ಸ್ಗೆ ಡಿಫ್ರೆಂಟ್ ಮೀನಿಂಗ್ ಇದೆ. ಲರ್ನ್ ಅಂತಂದರೆ ನಾವು ಯಾರನ್ನಾದ್ರೂ ನೋಡಿ, ಇಲ್ಲ ಯಾರಾದರೂ ಏನಾದರೂ ಮಾಡ್ತಾಯಿದ್ರೆ ಅದನ್ನು ನೋಡಿ ಕಲಿಬೋದು. ಬಟ್ ಸ್ಟಡಿ ಅಂದಾಗ ನಾವು ಬುಕ್ಸ್ ತೆಗೆದು ಓದೋದನ್ನು ಸ್ಟಡಿ ಅಂತ. ನೆಕ್ಸ್ಟು ಅಕ್ಸೆಪ್ಟ್ನ ಕನ್ನಡದಲ್ಲಿ ಒಪ್ಪಿಕೊಳ್ಳುವುದು ಅಂತೀವಿ. ಉದಾಹರಣೆಗೆ ನಾವೇನಾದರೂ ತಪ್ಪು ಮಾಡಿದಾಗ ನನ್ನ ತಪ್ಪನ್ನ ನಾನು ಒಪ್ಕೊತೀನಿ ಅಂತ ಹೇಳ್ತೀವಲ್ವ, ಇದನ್ನೇ ಇಂಗ್ಲೀಷಲ್ಲಿ ಐ ವಿಲ್ ಅಕ್ಸೆಪ್ಟ್ ಮೈ ಮಿಸ್ಟೇಕ್ ಅಂತೀವಿ. ಅಂಡರ್ಸ್ಟುಡ್? ಇಂದು ಇಷ್ಟು ಸಾಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿರುತ್ತದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಇಂಗ್ಲೀಷ್ ಕಲಿಯಲು ನನ್ನ ವಿಡಿಯೋಗಳನ್ನು ಅನುಸರಿಸಿ. ವಂದನೆಗಳು.
If you guys like this video, please do like, share, comment and subscribe to my channel.